ಹಾಯ್ ಹೇಳು ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಮತ್ತೆ ಬಿಗ್ ಬಾಸ್ ಸ್ಪರ್ಧೆಗಳ ನಡುವಿನ ದೊಡ್ಡ ಮಟ್ಟಕ್ಕೆ ತಲುಪಿದೆ. ಒಂದು ಸಾಧಾರಣ ರೀಲ್ಸ್ ಇಷ್ಟೊಂದು ದೊಡ್ಡ ಮಟ್ಟದ ಪೊಲೀಸ್ ಕೇಸ್ ಮತ್ತೆ FIR ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಏನಿದು ಪೂರ್ತಿ ಮ್ಯಾಟರ್ ನೋಡ್ಕೊಂಬರೋಣ. ಹಾಗೆ ಅದಕ್ಕೆ ಸತೀಶ್ ಅವರು ಏನು ಆನ್ಸರ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಸತೀಶ್ ಕ್ಯಾಡಬಮ್ಸ್ ಅವರು ಇತ್ತೀಚೆಗೆ ವಾಶ್ರೂಮಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇರೋ ವಿಡಿಯೋನ ರೀಲ್ಸ್ ಮಾಡಿದ್ದಾರೆ. ಅದಕ್ಕೆ ಮಾರ್ಕ್ ಸಾಂಗ್ ದಾದಾ ಸಾಂಗ್ನ ಅಳವಡಿಸಿ ರೀಲ್ಸ್ ಮಾಡಿದ್ದೆ ಇಷ್ಟೆಲ್ಲ ಪ್ರಾಬ್ಲಮ್ಗೆ ದಾರಿಯಾಗಿದೆ. ಈ ವಿಡಿಯೋ ನೋಡಿದ ಬಿಗ್ ಬಾಸ್ ಖ್ಯಾತಿಯ ರಜತ್ ಮತ್ತೆ ವಿನಯ್ ಗೌಡ ಅವರು ಸುದೀಪ್ ಅವರ ಹಾಡನ್ನು ಈ ರೀತಿ ಬಳಸೋದು ತಪ್ಪು, ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವರನ್ನ ಇಂಥ ಕೆಟ್ಟ ವಿಡಿಯೋದ ಹಾಡ್ಗೆ ಹಾಕಿದಿರಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಕೇವಲ ಕಾಮೆಂಟ್ ಮಾಡಿದಷ್ಟೇ ಅಲ್ಲದೆ ವಿಡಿಯೋ ಡಿಲೀಟ್ ಮಾಡುವಂತೆ ಸೂಚಿಸಿದ್ದಾರೆ. ಆದರೆ ಸತೀಶ್ ಅವರು ಇದನ್ನು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಎಂದು ಸಮರ್ಥಿಸಿಕೊಳ್ತಾರೆ. ಸತೀಶ್ ಅವರ ಪ್ರಕಾರ ಅವರಿಗೆ ಕೇವಲ ಕಮೆಂಟ್ ಮಾತ್ರ ಬಂದಿಲ್ಲ ಅಂತೆ, ವಾಟ್ಸಪ್ ಮೂಲಕ ಪ್ರಾಣ ಬೆದರಿಕೆಗಳು ಬಂದಿವೆ, ಹೃದಯ ಕಿತ್ತು ಪೀಸ್ ಮಾಡ್ತೀನಿ ಎಂಬಂತ ಮೆಸೇಜ್ಗಳು ಬಂದಿವೆ ಎಂದು ಸ್ಕ್ರೀನ್ ಶಾಟ್ ಅನ್ನ ತೋರಿಸಿದ್ದಾರೆ. ಸತೀಶ್ ಅವರು ರಜತ್, ವಿನಯ್ ಗೌಡ ಸೇರಿದಂತೆ ಒಟ್ಟು 4 ಜನರ ಮೇಲೆ ಚಾಮರಾಜಪೇಟೆ ಸ್ಟೇಷನ್ನಲ್ಲಿ ಕೇಸ್ ಮಾಡಿದಾರಂತೆ. ಸತೀಶ್ ಅವರು ಹೇಳಿದ್ದಾರೆ, ನಾನು ಅಂತಾರಾಷ್ಟ್ರೀಯ ಸೆಲೆಬ್ರಿಟಿ, ಬಿಗ್ ಬಾಸ್ ಅನ್ನೋದು ನನಗೆ ದೊಡ್ಡದೇನಲ್ಲ, ನನ್ನ ರೀಲ್ಸ್ನಲ್ಲಿ ಯಾವ ಹಾಡು ಇರಬೇಕು ಅನ್ನೋದು ನನ್ನ ಇಷ್ಟ ಎಂದು ನೇರವಾಗಿ ಸವಾಲ್ ಹಾಕಿದ್ದಾರೆ. ಹಾಗೆ ಸತೀಶ್ ಅವರು ರಜತ್ ಮತ್ತೆ ವಿನಯ್ ಮೇಲೆ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನು ಅಂದ್ರೆ, ಇವರು ತಮ್ಮ ಮಹಿಳಾ ಫ್ಯಾನ್ಸ್ಗಳಿಗೆ ಜೊತೆ ಫ್ಲರ್ಟ್ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ, ಮತ್ತೆ ಬೇರೆಯವ್ರ ಮನೆ ಹತ್ರ ಹೋಗಿ ಗಾಡಿ ಫೋಟೋ ಹೊಡೆಯೋದು, ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬರೀ ಎಂದು ಇದಕ್ಕೆ ಕೂಡ ಸಾಕ್ಷಿ ಇದೆ ಅಂತಾನೂ ಹೇಳಿದ್ದಾರೆ. ಸೊ ಗೆಳೆಯರೆ, ಸದ್ಯಕ್ಕಂತೂ ಈ ಕೇಸ್ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಸತೀಶ್ ಅವರು ನಾನು ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ರಜತ್ ಮತ್ತೆ ವಿನಯ ಗೌಡ ಅವರು ಸುದೀಪ್ ಅವರ ಅಭಿಮಾನಿಗಳಾಗಿ ಪರವಾಗಿ ಮಾತನಾಡಿದ್ದಾರೆ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.